ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತನಾಸ್ ಲೈಫ್ ಸ್ಟೈಲ್ ವ್ಲಾಗ್. ಸೊ ಇಲ್ಲಿ ನೋಡಿ, ಟೈಮ್ ಇನ್ನು ಎಷ್ಟು 11:30 ಏನೋ ಆಗಿದೆ. ಇವಳು ನೋಡಿ ಇಷ್ಟು ಬೇಗ ಬಂದು ಚಿಪ್ಸ್ ತಿಂತಾ ಇದ್ದಾಳೆ. ಚಿಪ್ಸ್ ತರಿಸ್ಕೊಟ್ರೆ ತಿಂತಾ ಇದ್ದಾಳೆ. ನಾನು ಇನ್ನೂ ಟಿಫನ್ ತಿಂದಿಲ್ಲ. ನೋಡಿದ್ರೆ ಮ್ಯಾಗಿ ಮಾಡ್ಕೋಬೇಕು ಇವಾಗ. ನೋಡಿ, ಮ್ಯಾಗಿ ತರಿಸ್ಕೊಂಡಿದ್ದೀನಿ, ಮ್ಯಾಗಿ ಮಾಡ್ತೀವಿ. ನಮ್ಮಮ್ಮ ಇಲ್ಲಿ ನೋಡಿ. ಹಾಯ್ ಮಾಡಿ ಅಮ್ಮ. ಹಾಯ್ ಬಾಯ್ ಮಗು, ಹಾಯ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಅನ್ನಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಅದಕ್ಕೆ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತುಪ್ಪ ಮತ್ತು ಎಣ್ಣೆ ಕಾದಿದ್ದ ನಂತರ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಪೈಸಸ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ ತಕ್ಷಣ ಆನಿಯನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೋಲ್ಡ್ ಆಗಿದ್ದರಿಂದ ವಾಯ್ಸೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಆ್ಯಂಡ್ ಆನಿಯನ್ನ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ನಾನು ಮಾಡ್ತಾ ಇರೋದು ವೆಜಿಟೇಬಲ್ ಪಲಾವ್. ಈರುಳ್ಳಿ ಫ್ರೈ ಆಗ್ತಿರ್ಬೇಕಾದ್ರೇ ಮಸಾಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲಾಗೆ ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಸೊ ಮಸಾಲ ಹಾಕೋದ್ರಿಂದ ಇನ್ನು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಈ ಮಸಾಲಾನ ನಾನೇ ಓನಾಗಿ ಮಾಡಿದ್ದು. ಇವಾಗ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದು ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ಸೊ ಲೈಕ್ ಸಾಟರ್ಡೇ ಇಲ್ಲ ಸಂಡೇ ಆಗಿದ್ದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಲ್ಲ ಲಂಚ್ಗೂ ಮಾಡ್ಕೋಬೋದು. ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಬಟಾಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದರ ಜೊತೆಯೇ ವೆಜಿಟೇಬಲ್ಸ್ ಲೈಕ್ ಕ್ಯಾರೆಟು, ಬೀನ್ಸು, ನೌಕೋಲ್ ಎಲ್ಲನೂ ಆ್ಯಡ್ ಮಾಡಿಕೊಂಡೆ. ಆ್ಯಂಡ್ ನೀವು ಬೇಕಿದ್ರೆ ಇನ್ನು ಲೈಕ್ ಬೇರೆ ವೆಜಿಟೇಬಲ್ಸ್ನೂ ನೀವು ಆ್ಯಡ್ ಮಾಡ್ಕೋಬೋದು, ನಿಮ್ಗೆ ಯಾವುದು ಬೇಕೋ ಆ ವೆಜಿಟೇಬಲ್ನ. ನಾನಿಲ್ಲಿ ಬರೀ ಕ್ಯಾರೆಟು ಮತ್ತು ಬೀನ್ಸು, ನೌಕೋಲ್ನ ಮಾತ್ರ ತೊಗೊಂಡಿದ್ದೀನಿ. ಇಲ್ಲಿ ನಾನೇನು ಮಸಾಲ ಮಾಡಿ ಇಟ್ಕೊಂಡಿದ್ದೆ ಆವಾಗ ಹೇಳ್ದಾಗೆ ಕೊತ್ತಂಬರಿ, ಪುದೀನ ಎಲ್ಲ ಹಾಕಿ ಏನು ಮಸಾಲ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಕುಕ್ಕರ್ನ ಲಿಡ್ಡಿಂದ ಕ್ಲೋಸ್ ಮಾಡ್ತಿದ್ದೀನಿ, ತರಕಾರಿ ಎಲ್ಲ ಕ್ಲೀನಾಗಿ ಫ್ರೈ ಆಗುತ್ತೆ ಅಂತ. ಒಂದು 3 to 4 ಟೇಬಲ್ ಸ್ಪೂನ್ ಆಫ್ ಕರ್ಡ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ದಟ್ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಹೀಟ್ ಕೂಡ ಆಗಲ್ಲ ಅಂತ. ಆ್ಯಂಡ್ ಇಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಆ್ಯಡ್ ಮಾಡ್ತಿರೋದು ಕಲ್ಲುಪ್ಪು, ಅದಕ್ಕೆ ಜಾಸ್ತಿ ಅಂತ ಕಾಣಿಸುತ್ತೆ, ಬಟ್ ನಾನು ಆ್ಯಡ್ ಮಾಡ್ತಾ ಇರೋದು ಕಲ್ಲುಪ್ಪು. ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಇದು ನಮ್ಮ ಡ್ಯಾಡಿ ಹೇಳ್ಕೊಟ್ಟಿರೋದು ನನಗೆ. ಆ್ಯಂಡ್ ಇಲ್ಲಿ ನಾನು ಅಕ್ಕಿನ ಆ್ಯಡ್ ಮಾಡ್ಕೊತಿದ್ದೀನಿ. ಕೆಲವರು ಅಕ್ಕಿನ ಆ್ಯಡ್ ಮಾಡ್ಕೊಂಡು ಆಮೇಲೆ ವಿಸಿಲ್ನ ಕೂಗಿಸ್ತಾರೆ, ಕೆಲವರು ಫಸ್ಟೇ ನೀರು ಆ್ಯಡ್ ಮಾಡಿ ನೀರು ಕುದ್ಮೇಲೆ ಕ್ಲೀನಾಗಿ ಅಕ್ಕಿನ ಆ್ಯಡ್ ಮಾಡಿ ಆಮೇಲೆ ವಿಸಿಲ್ ಕೂಗಿಸ್ತಾರೆ. ನಾನಿಲ್ಲಿ ಈ ಥರ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ ಕಂಫರ್ಟೇಬಲ್ ಇರುತ್ತೆ ಆ ಥರ ಮಾಡಿ. ಆ್ಯಂಡ್ ನಮ್ಮ ಡ್ಯಾಡಿ ಯಾವಾಗೂ ಹೇಳ್ಕೊಡೋದು ಫಸ್ಟು ನೀರನ್ನ ಕುದಿಸಿ ಆಮೇಲೆ ಅಕ್ಕಿನ ಆ್ಯಡ್ ಮಾಡು ಅಂತ.
ಪಲಾವ್ ಇಸ್ ರೆಡಿ ಟು ಈಟ್. ಆ್ಯಂಡ್ ನೀವು ನೋಡ್ಬೋದು ಓಪನ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಉದ್ರಾಗಿ ಬಂದಿತ್ತು ರೈಸು. ಆ ಥರ ಇದ್ರೇ ನನಗಿಷ್ಟ ಆಗೋದು. ಆ್ಯಂಡ್ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ಸೊ ನೀವೂ ಈ ರೆಸಿಪಿನ ಟ್ರೈ ಮಾಡಿ ಮನೇಲಿ, ಹಾಗೆ ನಂಗೆ ಕಮೆಂಟ್ ಮಾಡಿ ಟ್ರೈ ಮಾಡಿದ್ರಾ ಇಲ್ವಾ ಅಂತ ಹೇಳಿ. ಸೊ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಎಲ್ಲರಿಗೂ ಒಂದಲ್ಲ ಒಂದು ಮಿಸ್ಟೇಕ್ ಆಗೇ ಆಗುತ್ತೆ. ಹಾಗಂತ ನಾವು ಕಲಿಯೋದನ್ನ ಬಿಡಬಾರ್ದು. ಇಲ್ಲಿ ಟಬ್ ಕ್ಲೀನ್ ಮಾಡಕ್ಕೆ ಹಾಕಿದ್ದೀವಿ. ಇಲ್ಲಿ ನೋಡಿ, ಟಬ್ ಕ್ಲೀನ್ ಮಾಡೋದನ್ನು ನೋಡಕ್ ಕೂತಿರೋರು. ಯಾಕಮ್ಮ ನೋಡ್ಬೇಕೆ ನಾನು ಅದು ಯಾವ ಕಲರ್ ಆಯ್ತು, ಹೋಗಿ ಸ್ನಾನಕ್ಕೆ ಹೋಗಿ. ಹೌದು, ಒಂದು ಲೋಟ ತೆಗ್ದಿಟ್ಕೊಳ್ಳಿ. ನಂಗೆ ಅದೊಂದು ಕ್ಯೂರಿಯಾಸಿಟಿ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.